ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಪ್ಲಾಸ್ಟಿಕ್ ಬಾಟಲಿನಲ್ಲಿ ನೀರು ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ಸ್: ಎ ಕ್ಯಾನ್ಸರ್, ಬಿ ಬಂಜೇತನ, ಸಿ ರೋಗ ನಿರೋಧಕ ಶಕ್ತಿ ಕುಂಠಿತ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪ್ಲಾಸ್ಟಿಕ್ ಬಾಟಲ್ ತನ್ನಲ್ಲಿ ಫ್ಥಾಲೇಟ್ಸ್ ಎಂಬ ರಾಸಾಯನಿಕ ಅಂಶವನ್ನು ಒಳಗೊಂಡಿರುವುದರಿಂದ ಇದು ಕುಡಿಯುವ ನೀರಿನಲ್ಲಿ ಹೆಚ್ಚಾಗಿ ಬಿಡುಗಡೆಯಾಗುತ್ತದೆ. ನಿರಂತರವಾಗಿ ಯಾರು ಒಂದೇ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀರು ಕುಡಿಯುತ್ತಾರೋ ಅವರಿಗೆ ಮುಂಬರುವ ದಿನಗಳಲ್ಲಿ ಲಿವರ್ ಕ್ಯಾನ್ಸರ್ ಮತ್ತು ವೀರ್ಯಾಣುಗಳ ಸಂಖ್ಯೆಯಲ್ಲಿ ಕೊರತೆ ಕಂಡುಬರುವ ಸಾಧ್ಯತೆ ದಟ್ಟವಾಗಿರುತ್ತದೆ. ಒಂದು ವೇಳೆ ಪ್ಲಾಸ್ಟಿಕ್ ಬಾಟಲ್ನಿಂದ ಕುಡಿಯುವ ನೀರಿನಲ್ಲಿ BPA ಉತ್ಪತ್ತಿಯಾದರೆ ಅದು ಲೈಂಗಿಕ ಹಾರ್ಮೋನ್ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರುತ್ತದೆ. ಇದರಿಂದ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಮಕ್ಕಳಾಗುವ ವಿಷಯದಲ್ಲಿ ಸಮಸ್ಯೆ ಎದುರಾಗಬಹುದು. ಜೊತೆಗೆ ಸಕ್ಕರೆ ಕಾಯಿಲೆ, ಬೊಜ್ಜು, ಪ್ರತಿದಿನದ ನಡವಳಿಕೆಯಲ್ಲಿ ವ್ಯತ್ಯಾಸ ಹೀಗೆ ಹಲವಾರು ತೊಂದರೆಗಳು ಕಾಣಿಸುತ್ತದೆ. ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀರು ಕುಡಿಯುವುದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಕುಂಠಿತವಾಗುತ್ತದೆ. ಇದು ಆರಂಭದಲ್ಲಿ ಗೊತ್ತಾಗದೇ ಇದ್ದರೂ ಅನಂತರದಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳು ಬಂದಾಗ, ನಮ್ಮ ದೇಹ ರಕ್ಷಿಸದೆ ಹೋದಾಗ ಇದು ತಿಳಿದುಬರುತ್ತದೆ. ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿ ವಾಸಿಸುವವರಿಗೆ ಇದರ ಪರಿಣಾಮ ಬಹಳ ಬೇಗನೆ ಎದುರಾಗುತ್ತದೆ. ಎರಡನೇ ಪ್ರಶ್ನೆ, ದೇಶದಲ್ಲಿಯೇ ಮೊಟ್ಟ ಮೊದಲ ವೈಫೈ 7 ವ್ಯವಸ್ಥೆ ಎಲ್ಲಿದೆ? ಆಪ್ಷನ್ಸ್: ಎ ದೆಹಲಿ, ಬಿ ಗುಜರಾತ್, ಸಿ ಮುಂಬೈ, ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಯಾಣದಲ್ಲಿ ಈಗ ವೈಫೈ 7 ಸೇವೆ ಲಭ್ಯವಿದೆ. ಈ ವ್ಯವಸ್ಥೆ ಹೊಂದಿರುವ ದೇಶದ ಮೊದಲ ಸ್ಥಳ ಯಾಣವಾಗಿದ್ದು, ಇದು ಉತ್ತರ ಕನ್ನಡ ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ. ವೈಫೈ 7 ಎನ್ನುವುದು ಹೈ ಕೆಪಾಸಿಟಿ ಹೊಂದಿರುವ ಸಂಪರ್ಕ ವ್ಯವಸ್ಥೆಯಾಗಿದೆ. ನಾವು ಬಳಸುವ ಇಂಟರ್ನೆಟ್ಗಿಂತ ದುಪ್ಪಟ್ಟು ಸ್ಪೀಡಿನ ವ್ಯವಸ್ಥೆ ಇದು ಬೇರೆ ದೇಶಗಳಲ್ಲಿ ಬಳಕೆಯಾಗುತ್ತಿದೆ. ಈ ಹಿಂದೆ ಯಾಣದ ದಟ್ಟ ಅಡವಿಯಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲದೆ ಜನ ಒದ್ದಾಡಬೇಕಿತ್ತು. ಈಗ ವೈಫೈ 7 ಅನ್ನು ಯಾಣದಲ್ಲಿ ಬರುವ ಭಕ್ತಾದಿಗಳಿಗಾಗಿ ಅನುಕೂಲವಾಗಲಿ ಎಂದು ಅಳವಡಿಸಲಾಗಿದೆ. ಮೊದಲು ಸ್ಕ್ಯಾನ್ ಮಾಡಿದಾಗ ಸ್ವಲ್ಪ ಹೊತ್ತು, ಅಂದರೆ 5 ನಿಮಿಷ ಫ್ರೀಯಾಗಿ ಇಂಟರ್ನೆಟ್ ಲಭ್ಯವಿರುತ್ತದೆ. ನಿಮಗೆ ನೆಟ್ ಬೇಕೆಂದರೆ ಇಂತಿಷ್ಟು ಹಣವನ್ನು ನೀಡಿ ಪ್ಯಾಕೇಜ್ ಖರೀದಿಸಿ 250 MB ಹಾಗೂ 500 MB ಹೀಗೆ ನೆಟ್ ವ್ಯವಸ್ಥೆ ಪಡೆಯಬಹುದು. ಮೂರನೇ ಪ್ರಶ್ನೆ, ನಮ್ಮ ದೇಹದ ಪ್ರತಿರಕ್ಷಣಾ ಕಾರ್ಯದಲ್ಲಿ ಒಳಗೊಂಡಿರುವ 300ಕ್ಕೂ ಹೆಚ್ಚು ಕಿಣ್ವಗಳ ಸರಿಯಾದ ಕಾರ್ಯನಿರ್ವಹಣೆಗೆ ಯಾವುದು ಅಗತ್ಯವಾಗಿರುತ್ತದೆ? ಆಪ್ಷನ್ಸ್: ಎ ರಕ್ತ, ಬಿ ಕಬ್ಬಿಣ, ಸಿ ನೀರು, ಡಿ ಜಿಂಕ್. ಸರಿಯಾದ ಉತ್ತರ ಆಪ್ಷನ್ ಡಿ ಜಿಂಕ್. ಜಿಂಕ್ ದೇಹದಲ್ಲಿನ ಅತ್ಯಂತ ಅಗತ್ಯವಾದ ಖನಿಜಗಳಲ್ಲಿ ಒಂದಾಗಿದೆ. ಇದು ಚಯಾಪಚಯ, ಜೀರ್ಣಕ್ರಿಯೆ ಮತ್ತು ಪ್ರತಿರಕ್ಷಣಾ ಕಾರ್ಯದಲ್ಲಿ ಒಳಗೊಂಡಿರುವ 300ಕ್ಕೂ ಹೆಚ್ಚು ಕಿಣ್ವಗಳ ಸರಿಯಾದ ಕಾರ್ಯನಿರ್ವಹಣೆಗೆ ಅಗತ್ಯವಾಗಿರುತ್ತದೆ. DNA ಸಂಶ್ಲೇಷಣೆ, ಕೋಶ ವಿಭಜನೆ ಮತ್ತು ಬೆಳವಣಿಗೆಗೆ ಜಿಂಕ್ ಅತ್ಯಗತ್ಯ. ಜನಪ್ರಿಯ ಪ್ರೋಟೀನ್ ಮೂಲವಾದ ಮೊಟ್ಟೆಗಳು ಸಾಧಾರಣ ಪ್ರಮಾಣದ ಸತುವನ್ನು ಹೊಂದಿರುತ್ತವೆ. ಪ್ರತಿ ದೊಡ್ಡ ಗಾತ್ರದ ಮೊಟ್ಟೆ ಸರಿಸುಮಾರು 1 ಮಿಲಿಗ್ರಾಂ ಸತುವನ್ನು ಹೊಂದಿರುತ್ತದೆ. ಮೊಟ್ಟೆಗಳಿಗಿಂತ ಹಲವಾರು ಇತರ ಆಹಾರಗಳು ಸಹ ಸತುವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುತ್ತವೆ. ಸತುವು ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕವಾಗಿದೆ. ಇದು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಆಕ್ಸಿಡೇಟಿವ್ ಹಾನಿಯಿಂದ ಜೀವಕೋಶಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಜೀವಕೋಶದ ಕಾರ್ಯವನ್ನು ಬೆಂಬಲಿಸುತ್ತದೆ ಮತ್ತು ದೇಹವು ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಅಣೆಕಟ್ಟುಗಳನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ಸ್: ಎ ಕರ್ನಾಟಕ, ಬಿ ಮಹಾರಾಷ್ಟ್ರ, ಸಿ ಪಂಜಾಬ್, ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ. ಭಾರತದಲ್ಲಿ ಮಹಾರಾಷ್ಟ್ರ ರಾಜ್ಯವು ಅತಿ ಹೆಚ್ಚು ಅಣೆಕಟ್ಟುಗಳನ್ನು ಹೊಂದಿದೆ. ಮಹಾರಾಷ್ಟ್ರವು ಭಾರತದ ಪಶ್ಚಿಮ ಪ್ರದೇಶದಲ್ಲಿದೆ ಮತ್ತು ನೀರಾವರಿ, ಕುಡಿಯುವ ನೀರು ಸರಬರಾಜು, ಜಲವಿದ್ಯುತ್ ಉತ್ಪಾದನೆ ಮತ್ತು ಪ್ರವಾಹ ನಿಯಂತ್ರಣದಂತಹ ವಿವಿಧ ಉದ್ದೇಶಗಳಿಗಾಗಿ ಬಳಸಲಾಗುವ ಅಣೆಕಟ್ಟುಗಳು ಮತ್ತು ಜಲಾಶಯಗಳ ವ್ಯಾಪಕ ಜಾಲಕ್ಕೆ ಹೆಸರುವಾಸಿಯಾಗಿದೆ. ಮಹಾರಾಷ್ಟ್ರದ ಕೆಲವು ಗಮನಾರ್ಹ ಅಣೆಕಟ್ಟುಗಳಲ್ಲಿ ಕೊಯ್ನಾ ಅಣೆಕಟ್ಟು, ಭಂಡಾರದಾರ ಅಣೆಕಟ್ಟು,
ಜಾಯಕ್ವಾಡಿ ಅಣೆಕಟ್ಟು ಮತ್ತು ಶ್ರೀಶೈಲಂ ಅಣೆಕಟ್ಟುಗಳು ಸೇರಿವೆ. ಈ ಅಣೆಕಟ್ಟುಗಳು ರಾಜ್ಯದ ಜಲಸಂಪನ್ಮೂಲ ನಿರ್ವಹಣೆ ಮತ್ತು ಕೃಷಿ ಚಟುವಟಿಕೆಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. 5ನೇ ಪ್ರಶ್ನೆ, ಮೊಟ್ಟೆಯ ಒಳಗಿರುವ ಹಳದಿ ಭಾಗವನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಆರೋಗ್ಯಕರ ಮೂಳೆ, ಬಿ ಆರೋಗ್ಯಕರ ಮೆದುಳು, ಸಿ ತೂಕ ಹೆಚ್ಚಳ, ಡಿ ಹೃದಯ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮೊಟ್ಟೆಯ ಬಿಳಿ ಭಾಗವನ್ನು ಸಾಮಾನ್ಯವಾಗಿ ಕಡಿಮೆ ಕ್ಯಾಲೋರಿಗಳು ಮತ್ತು ಹೆಚ್ಚಿನ ಪ್ರೋಟೀನ್ಗಳು ಎಂದು ಪ್ರಶಂಸಿಸಲಾಗುತ್ತದೆ. ಆದರೆ ಸತ್ಯವಾದ ವಿಷಯವೆಂದರೆ ಇಡೀ ಮೊಟ್ಟೆಗಳು ಅಗತ್ಯವಾದ ಪೋಷಕಾಂಶಗಳನ್ನು ಹೊಂದಿರುತ್ತವೆ. ಮೊಟ್ಟೆಯಲ್ಲಿರುವ ಹಳದಿ ಭಾಗವು ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಿದೆ ಎಂದು ಅನೇಕರು ನಂಬುತ್ತಾರೆ. ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಹೆಚ್ಚಿನ ಜನರಿಗೆ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟಗಳ ಮೇಲೆ ಆಹಾರದ ಕೊಲೆಸ್ಟ್ರಾಲ್ ಕನಿಷ್ಠ ಪರಿಣಾಮವನ್ನು ಬೀರುತ್ತದೆ ಎಂದು ತೋರಿಸಿದೆ. ಬದಲಾಗಿ ಹಳದಿ ಭಾಗವು ಪೌಷ್ಟಿಕದ ಶಕ್ತಿ ಕೇಂದ್ರವಾಗಿದೆ ಎಂದು ತಿಳಿಸಿದೆ. ಮೊಟ್ಟೆಯಲ್ಲಿರುವ ಹಳದಿ ಭಾಗವು ವಿಟಮಿನ್ ಎ, ಡಿ, ಇ ಮತ್ತು ಕೆ, ಹಾಗೆಯೇ ಫೋಲೇಟ್, ಕಬ್ಬಿಣ, ರಂಜಕ, ಸೆಲೆನಿಯಂ ಮತ್ತು ಸತುವು ಸೇರಿದಂತೆ ಅನೇಕ ರೀತಿಯ ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿರುತ್ತದೆ. ರೋಗನಿರೋಧಕ ಬೆಂಬಲದಿಂದ ಹಿಡಿದು ಮೂಳೆಯ ಆರೋಗ್ಯದವರೆಗೆ ವಿವಿಧ ದೈಹಿಕ ಕಾರ್ಯಗಳನ್ನು ನಿರ್ವಹಿಸಲು ಈ ಪೋಷಕಾಂಶಗಳು ಅವಶ್ಯಕವಾಗಿರುತ್ತವೆ. ಮೊಟ್ಟೆಯ ಬಿಳಿ ಭಾಗವು ಕೊಬ್ಬು ಮುಕ್ತವಾಗಿದ್ದರೂ ಹಳದಿ ಭಾಗವು ಒಮೆಗಾ-3 ಕೊಬ್ಬಿನಾಮ್ಲಗಳನ್ನು ಒಳಗೊಂಡಂತೆ ಆರೋಗ್ಯಕರ ಕೊಬ್ಬನ್ನು ಹೊಂದಿರುತ್ತದೆ. ಮೊಟ್ಟೆಯ ಹಳದಿ ಭಾಗವು ಕೋಲಿನ್ನ ಅತ್ಯುತ್ತಮ ಮೂಲಗಳಲ್ಲಿ ಒಂದಾಗಿದೆ. ಇದು ಗರ್ಭಾವಸ್ಥೆಯಲ್ಲಿ ಮೆದುಳಿನ ಆರೋಗ್ಯ, ಯಕೃತ್ತಿನ ಕಾರ್ಯ ಮತ್ತು ಭ್ರೂಣದ ಬೆಳವಣಿಗೆಗೆ ಪ್ರಮುಖ ಪೋಷಕಾಂಶವಾಗಿದೆ. ಹೀಗಾಗಿ ಮೊಟ್ಟೆಯ ಬಿಳಿ ಭಾಗವು ಮಾತ್ರವಲ್ಲದೆ ಹಳದಿ ಭಾಗವು ನಮ್ಮ ಆರೋಗ್ಯವನ್ನು ಉತ್ತಮವಾಗಿಟ್ಟುಕೊಳ್ಳಲು ಹೆಚ್ಚು ಮುಖ್ಯವಾದುದಾಗಿದೆ. 6ನೇ ಪ್ರಶ್ನೆ, ಬೆನ್ನು ನೋವಿನ ಸಮಸ್ಯೆಯಿಂದ ಶೀಘ್ರ ಪರಿಹಾರವನ್ನು ಹೊಂದಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ವ್ಯಾಯಾಮ, ಬಿ ಉಪ್ಪಿನ ಮಸಾಜ್, ಸಿ ಶಾಖ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಉಪ್ಪಿನ ಮಸಾಜ್. ಇಂದಿನ ಕೆಟ್ಟ ಜೀವನ ಶೈಲಿಯಿಂದ ಬೆನ್ನು ನೋವು ಮತ್ತು ಒತ್ತಡ ಸಮಸ್ಯೆ ಸಾಮಾನ್ಯವಾಗಿದೆ. ಇತ್ತೀಚೆಗೆ ವಯಸ್ಸಿನ ಅಂತರವೂ ಸಹ ಇಲ್ಲದೆ ಅನೇಕ ಮಂದಿಯನ್ನು ಈ ಸಮಸ್ಯೆಗಳು ಕಾಡುತ್ತಿವೆ. ಯಾರು ಸರಿಯಾಗಿ ಕುಳಿತುಕೊಳ್ಳುವುದಿಲ್ಲ ಅಥವಾ ಕುಳಿತುಕೊಳ್ಳುವ ಭಂಗಿ ಸರಿಯಾಗಿಲ್ಲವೋ ಅಂತಹವರು ಬೆನ್ನು ನೋವಿನ ಗಂಭೀರ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಇಂತಹ ಬೆನ್ನು ನೋವನ್ನು ಹೋಗಲಾಡಿಸಲು ಉಪ್ಪು ಮತ್ತು ಸಾಸಿವೆ ಕೂಡ ಪರಿಣಾಮಕಾರಿ. ಇದಕ್ಕಾಗಿ ಸಾಸಿವೆ ಎಣ್ಣೆಯಲ್ಲಿ ಸ್ವಲ್ಪ ಉಪ್ಪನ್ನು ಬೆರೆಸಿ ಬೆನ್ನಿನ ಭಾಗಕ್ಕೆ ಮಸಾಜ್ ಮಾಡಿ. ಇದಕ್ಕಾಗಿ ಸಾಸಿವೆ ಎಣ್ಣೆಯಲ್ಲಿ ಸ್ವಲ್ಪ ಉಪ್ಪು ಬೆರೆಸಿ ಬಿಸಿ ಮಾಡಿ. ಇದಾದ ನಂತರ ಅದನ್ನು ಉಗುರು ಬೆಚ್ಚಗೆ ನೋವಿರುವ ಜಾಗಕ್ಕೆ ಹಚ್ಚಿ ಮಸಾಜ್ ಮಾಡಿ. ಹೀಗೆ ಮಾಡುವುದರಿಂದ ಸ್ನಾಯು ನೋವನ್ನು ಕಡಿಮೆ ಮಾಡುತ್ತದೆ. 7ನೇ ಪ್ರಶ್ನೆ, ವಿಶ್ವದಲ್ಲಿ 3 ಹೃದಯಗಳನ್ನು ಹೊಂದಿರುವ ಪ್ರಾಣಿ ಯಾವುದು? ಆಪ್ಷನ್ಸ್ ಎ ಆಕ್ಟೋಪಸ್, ಬಿ ಕ್ಯಾಟಲ್ ಫಿಶ್, ಸಿ ಸಮುದ್ರ ಮೀನು, ಡಿ ಜಿಗಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾಟಲ್ ಫಿಶ್. ಉತ್ತರ ಕ್ಯಾಟಲ್ ಫಿಶ್ ಇದು ಒಂದು ಸಮುದ್ರದ ಮೀನು. ಇದು ಪ್ರಾಣಿ ಪ್ರಪಂಚದ ಅತ್ಯಂತ ಅದ್ಭುತ ಪ್ರಾಣಿಗಳಲ್ಲಿ ಒಂದಾಗಿದೆ. ಈ ಮೀನುಗಳು ವಿಶೇಷವಾಗಿ ತಮ್ಮ ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿದೆ. ಇವು ಸೆಫಲ್ಪೋಡಾ ಕುಟುಂಬಕ್ಕೆ ಸೇರಿದವು. ಇವು ವಾಸ್ತವವಾಗಿ ಮೀನುಗಳಲ್ಲ, ಇವುಗಳನ್ನು ಮೃದ್ವಂಗಿಗಳು ಎಂದು ಕರೆಯಲಾಗುತ್ತದೆ. ಕ್ಯಾಟಲ್ ಫಿಶ್ ಅಥವಾ ಕಟಲ್ಸ್ ಸಮುದ್ರ ಮೃದ್ವಂಗಿಗಳಾಗಿವೆ. ಅವು ಸ್ಕ್ವಿಡ್, ಆಕ್ಟೋಪಸ್ ಮತ್ತು ನಾಟಿಲಸ್ಗಳನ್ನು ಒಳಗೊಂಡಿರುವ ಸೆಫಲೋಪೋಡಾ ವರ್ಗಕ್ಕೆ ಸೇರಿವೆ. ಇವು ತುಂಬಾ ಮೃದುವಾದ ದೇಹವನ್ನು ಹೊಂದಿರುವ ದೈತ್ಯ ಮೀನಾಗಿದ್ದು ಇವಕ್ಕೆ 8 ತೋಳುಗಳಿವೆ. ಇವು ತಮ್ಮ ಹಲ್ಲುಗಳ ಮುಂದೆ ಹೀರುವ ಕಪ್ಪನ್ನು ಹೊಂದಿರುತ್ತವೆ. ಇವು ಈ ಸಕ್ಕರ್ನೊಂದಿಗೆ ತಮ್ಮ ಬೇಟೆಯನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಈ ಹೀರಿಕೊಳ್ಳುವ ಸ್ಥಳ ಸಾಮಾನ್ಯವಾಗಿ 15 ರಿಂದ 25 ಸೆಂಟಿಮೀಟರ್ ಗಾತ್ರದಲ್ಲಿರುತ್ತದೆ. ಇನ್ನು ಕ್ಯಾಟಲ್ ಫಿಶ್ 3 ಪ್ರತ್ಯೇಕ ಹೃದಯಗಳನ್ನು ಹೊಂದಿದೆ. 2 ಹೃದಯಗಳು ಕಲುಷಿತ ರಕ್ತವನ್ನೆಲ್ಲ ಪಂಪ್ ಮಾಡುತ್ತವೆ. ಅಲ್ಲಿ ಕಲುಷಿತ ರಕ್ತವು ಆಮ್ಲಜನಕವನ್ನು ಹೀರಿಕೊಳ್ಳುತ್ತದೆ. ನಂತರ ಆ ರಕ್ತವು 3ನೇ ಹೃದಯಕ್ಕೆ ಹೋಗುತ್ತದೆ. 3ನೇ ಹೃದಯವು ರಕ್ತವನ್ನು ಅಲ್ಲಿಂದ ದೇಹದ ವಿವಿಧ ಭಾಗಗಳಿಗೆ ಪರಿಚಲನೆ ಮಾಡುತ್ತದೆ. 8ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಕರಿಬೇವಿನ ಎಲೆಗಳನ್ನು ತಿನ್ನುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್ ಎ ರಕ್ತಹೀನತೆ ನಿವಾರಣೆ, ಬಿ ಜೀರ್ಣಶಕ್ತಿ ವೃದ್ಧಿ, ಸಿ ಆರೋಗ್ಯಕರ ಯಕೃತ್, ಡಿ ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಕರಿಬೇವಿನ ಎಲೆಗಳನ್ನು ತಿನ್ನುವುದರಿಂದ ಯಕೃತ್ತು ಆರೋಗ್ಯವಾಗಿರುತ್ತದೆ. ಯಕೃತ್ತಿನ ಕಾರ್ಯವನ್ನು ಸುಧಾರಿಸಲು ಕರಿಬೇವು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಕರಿಬೇವು ಲಿವರ್ ಸಿರೋಸಿಸ್ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಕರಿಬೇವು ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಜೊತೆಗೆ ಖಾಲಿ ಹೊಟ್ಟೆಯಲ್ಲಿ ಕರಿಬೇವು ತಿನ್ನುವುದರಿಂದ ಹೊಟ್ಟೆ ನೋವು ನಿವಾರಣೆಯಾಗಬಲ್ಲದು. ಮಲಬದ್ಧತೆ, ಆಮ್ಲೀಯತೆ ಮತ್ತು ಅಜೀರ್ಣ ನಿವಾರಣೆಯಾಗುತ್ತದೆ. ಕರಿಬೇವು ರಕ್ತದಲ್ಲಿನ ಸಕ್ಕರೆ ಮತ್ತು ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸಲು ಸಹಾಯ ಮಾಡುವುದರ ಜೊತೆಗೆ ತೂಕ ಇಳಿಸಿಕೊಳ್ಳಲು ಇದು ಹೆಚ್ಚು ಸಹಾಯಕಾರಿಯಾಗಿದೆ. ನಮ್ಮ ದೇಹದಲ್ಲಿ ರಕ್ತದ ಕೊರತೆಯನ್ನು ನೀಗಿಸುವುದರ ಜೊತೆಗೆ ಕರಿಬೇವು ದೃಷ್ಟಿಯನ್ನು ಹೆಚ್ಚಿಸುತ್ತದೆ. ಕಣ್ಣುಗಳನ್ನು ಆರೋಗ್ಯವಾಗಿಡಲು ಬಹಳಷ್ಟು ಸಹಾಯ ಮಾಡುತ್ತದೆ. ಆದರೆ ಕೆಲವರು ನಿಮ್ಮ ಆಹಾರದಲ್ಲಿ ಕರಿಬೇವನ್ನು ಬಳಸುವ ಮುನ್ನ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಏಕೆಂದರೆ ಕೆಲವೊಂದು ಆರೋಗ್ಯಕರ ವಸ್ತುಗಳು ದೇಹಕ್ಕೆ ಅನುಕೂಲಕರವಾಗಿದ್ದರೂ ಕೆಲವೊಮ್ಮೆ ಅಡ್ಡ ಪರಿಣಾಮಗಳನ್ನುಂಟು ಮಾಡುವ ಸಂಭವವಿರುತ್ತದೆ. ಹೀಗಾಗಿ ವೈದ್ಯರ ಸಲಹೆಯ ಮೇರೆಗೆ ಕರಿಬೇವನ್ನು ದಿನನಿತ್ಯ ಬಳಸುವುದು ಉತ್ತಮ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.